ಅಮೂಲ್ಯ ನೆನಪುಗಳು ಮತ್ತು ಇತಿಹಾಸವನ್ನ ಸಂರಕ್ಷಿಸುವಲ್ಲಿ ಛಾಯಾಗ್ರಾಹಕರ ಪಾತ್ರ ಮುಖ್ಯ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ. ಹುಮ್ನಾಬಾದ್ ತಾಲೂಕು ಛಾಯಾಗ್ರಾಹಕರ ಸಂಘ ಆಯೋಜಿಸಿದ್ದ 186ನೇ ವಿಶ್ವ ಛಾಯಾಗ್ರಹಣ ದಿನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ರವರು ಭಾಗವಹಿಸಿ ಪೂಜ್ಯ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಭಾಗವಹಿಸಿ ಛಾಯಾಗ್ರಾಹಕರಿಗೆ ಶುಭ ಹಾರೈಸಿದರು. ಅಮೂಲ್ಯ ನೆನಪುಗಳು ಮತ್ತು ಇತಿಹಾಸವನ್ನ ಸಂರಕ್ಷಿಸುವಲ್ಲಿ ಛಾಯಾಗ್ರಾಹಕರ ಕಲೆ, ಸೃಜನಶೀಲತೆ ಮತ್ತು ಕೊಡುಗೆಯನ್ನ ಎತ್ತಿ ತೋರಿಸುವ ಸ್ಫೂರ್ತಿದಾಯಕ ಸಭೆಯಾಗಿತ್ತು. ಈ ಸೃಜನಶೀಲ ಪ್ರಯಾಣದಲ್ಲಿ ಅವರ ನಿರಂತರ ಯಶಸ್ಸಿಗೆ ಶುಭ ಕೋರಿ ಛಾಯಾಗ್ರಾಹಕರ ಸಂಘದ ಸರ್ವ ಸದಸ್ಯರು ಹಾಗೂ ವಿವಿಧ ಭಾಗದ ಛಾಯಾಗ್ರಾಹಕರು ಒಗ್ಗೂಡಿ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ತಮ್ಮ ನುರಿತ ಛಾಯಾ ಪ್ರದರ್ಶನ ಕಲೆ ಪ್ರದರ್ಶಿಸುತ್ತಿದ್ದು, ನಮ್ಮ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಛಾಯಾಗ್ರಾಹಕರಿಗೂ ಸಹ ಲೇಬರ್ ಕಾರ್ಡ್ ವಿತರಿಸುವ ಮಹತ್ವದ ಯೋಜನೆ ಜಾರಿಗೊಳಿಸಲಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದು ಎಷ್ಟು ಸತ್ಯವೋ ಅದೇ ರೀತಿ ಒಗ್ಗಟ್ಟಿನ ಮುಖಾಂತರ ಸಂಘಟನೆಯೂ ಕೂಡ ಅಷ್ಟೇ ಮುಖ್ಯವಾದದ್ದು. ಪ್ರತಿಯೊಬ್ಬ ಛಾಯಾಗ್ರಾಹಕರು ತಮ್ಮ ಜೀವನದಲ್ಲಿ ಶಿಸ್ತು, ಸಂಯಮ ಪಾಲಿಸಿ ತಮಗೆ ಎಲ್ಲಾದರೂ ಅನ್ಯಾಯವಾದಲ್ಲಿ ಛಾಯಾಗ್ರಾಹಕರ ಸಂಘದ ವತಿಯಿಂದ ಹೋರಾಟದ ಮುಖಾಂತರ ನ್ಯಾಯ ದೊರಕಿಸಿಕೊಳ್ಳಬೇಕೆಂದು ತಿಳಿಸಿದರು. ಛಾಯಾಗ್ರಾಹಕರ ಸಂಘದ ನಿರ್ದೇಶಕ ಕೆಪಿಎ ಬೆಂಗಳೂರು ರವಿರಾಜ್ ಗುರು, ಬೀದರ್ ಜಿಲ್ಲಾಧ್ಯಕ್ಷ ಪವನ್ ಸಿಂಗ್ ಠಾಕೂರ್, ಕಲಬುರಗಿ ಅಧ್ಯಕ್ಷ ಬಸವರಾಜ್ ತೋಟದ ಛಾಯಾಗ್ರಹ ಸಂಘದ ಹುಮ್ನಾಬಾದ್ ತಾಲೂಕು ಅಧ್ಯಕ್ಷ ಇಮ್ರಾನ್ ಪಟೇಲ್ ಸೇರಿದಂತೆ ಹಲವಾರು ತಾಲೂಕಿನ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು. ಜಗ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇನ್ನು ನಮ್ಮ ಸರ್ಕಾರದಿಂದ ಏನ್ ಸಹಾಯ ಆಗ್ಬೇಕಾಗಿದೆ ಮಾನ್ಯ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ದಾರೆ. ಇನ್ನು ಏನು ಗುಲ್ಬರ್ಗದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಏನು ನ್ಯೂನತೆ ಇದೆ, ಇನ್ನು ಸರ್ಕಾರದಲ್ಲಿ ನಮ್ಗೆ ಯಾವ ಸೌಲಭ್ಯಗಳು ಸಿಗ್ಬೇಕು ಅದನ್ನು ಕೂಡ ಅದನ್ನು ಕೂಡ ಆ ಸೌಲಭ್ಯಗಳು ಕೂಡ ಮಾಡ್ತಕ್ಕಂಥ ನಾವು ಪ್ರಯತ್ನ ಮಾಡೋಣ. ಇವತ್ತು ನೀವು ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತು ಸಂಘಟನೆ ಇವತ್ತು ಅಸೋಸಿಯೇಷನ್ ಬಗ್ಗೆ ಬಹಳ ಆಗ್ತಿದ್ದ ಅಧ್ಯಕ್ಷ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆಗ್ತಾ ಇದೆ. ಯಾಕಂದ್ರೆ ನೋಂದಣಿ ಆಗ್ಬೇಕು, ನಮ್ಮವರಿಗೆ ಒಳ್ಳೇದಾಗ್ಬೇಕು, ಸಿಗ್ಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳೆಲ್ಲ ಸಿಗ್ಬೇಕು ಹೇಳ್ತಾ ಇದೆ. ಯಾರಿಗೂ ಆಗ್ಬಾರ್ದು, ಧರ್ಮ ಯಾರಾದ್ರೂ ಕಿಬಿಗೆ ತೀರ್ ಹೋಗ್ಬಾರ್ದು. ಆಚಾರ್ಯ ಮಕ್ಕಳ ತೀರೋದು ಕೂಡ ಇವತ್ತು ಲೇಬರ್ ಕಾರ್ಡ್ ಇತ್ತು ಅಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆ. ಮತ್ತೆ ಇದೆಲ್ಲ ನಿಮ್ಮ ಅದೇ ಕಾರಣದಲ್ಲಿ ನೀವು ಏನೂ ಮಾಡಕ್ ಆಗಿಲ್ಲ, ನೀವು ಅದ್ರಲ್ಲಿ ಅಸೋಸಿಯೇಷನ್ ಮೆಂಬರ್ ಆಗಿಲ್ಲ, ಐಡೆಂಟಿಫಿಕೇಶನ್ ಕಾರ್ಡ್ ನೋಡಿಲ್ಲ ಅಂದ್ರೆ ನಿಮ್ಗೆ ಆ ಸೌಲಭ್ಯ ವಂಚಿತ ಯಾಕೈತಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟರು, ಹುಮ್ನಾಬಾದ್ನಲ್ಲಿ ಒಬ್ರಿಗೆ ಆರಾಮಿಲ್ಲ ಮತ್ತು ವಾಟ್ಸಪ್ ಫೇಸ್ಬುಕ್ ಹತ್ರ ಇವತ್ತು ಅವೆಲ್ಲ ಮಾಡಿದಾಗ ನಾವೆಲ್ಲ ಬೀದರ್ ಬಂದು ಡಾಕ್ಟರ್ಸ್ಗೆಲ್ಲ ಇದೆ, ಇಮಿಡಿಯೇಟ್ ಟ್ರೀಟ್ಮೆಂಟ್ ಚಾಲು. ಯಾವುದೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ರು ಅವ್ರಿಗೆ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಇದೆಲ್ಲ ಇತ್ತು ಅಂದ್ರೆ ನಿಮ್ಮ ಅಸೋಸಿಯೇಷನ್ ಕೂಡ ಬಹಳ ಜೋರಾಗಿ ಇವತ್ತು ಹೇಳಿದ್ರು. ಪಾಪ ಅವ್ರವ್ರೇ ತಿಳ್ಕೊಂಡು ಅವ್ರವ್ರೇ ಹೇಳಿದ್ರು, ನಿಮ್ಮ ಅಧ್ಯಕ್ಷರು ನಿಮ್ಮ ನಡೆ ನುಡಿ ವಿಚಾರ ನೀವು ಕೂಡ ಫೋಟೋಗ್ರಾಫರ್ ಆಗಿ ಹೇಗಿರ್ಬೇಕು. ಬಹಳ ಸಂತೋಷ. ಯಾಕಂದ್ರೆ ಅದು ನಾವು ಕೂಡ ಅಷ್ಟು ಸರಿಪಡಿಸಿದಿಲ್ಲ. ಆದ್ರೆ ನೀವು ಅಧ್ಯಕ್ಷರ ಬಾಬಾ ಹೇಳಿದ್ರು, ನೀವು ಹೇಗಿರ್ಬೇಕು, ನಿಮ್ಗೆ ಒಂದು ಡ್ರೆಸ್ ಕೋಡ್ ಇರ್ಬೇಕು, ಬಹಳ ಸಿಸ್ಟಮೆಟಿಕ್. ನಿಮ್ಮ ಬೇರೆ ಬೇರೆ ಚಟಗಳು ನಿಮ್ಮ ಈ ಕಾರ್ಯಗಳು ಮುಗಿದ ನಂತರ ನೀವು ಬೇರೆ ಮನೆಗೆ ಹೋದಾಗ ನೀವು ಹೋದಾಗ ನೀವೇನಾದ್ರೂ ಮಾಡ್ಕೊಳ್ಳಿ ಬೇಡ ಅಂತಿಲ್ಲ. ಬಟ್ ಈ ಚಿತ್ರವಿದ್ದಾಗ ಆ ಶಿಸ್ತಿನಿಂದ ಇವತ್ತು ಬೇರೆ ಬೇರೆ ಫೋಟೋಗ್ರಾಫ್ ಮಾಡಕ್ ಹೋಗಿದ್ವಿ. ಒಂದ್ ಕಡೆ ಫೋಟೋಗ್ರಾಫ್ ಮಾಡ್ತಾ ಸುಮಾರು ಇಲ್ಲ ಅಂತಿಲ್ಲ. ಒಂದ್ ಕಡೆ ಮಾಡಿ ಚೆಕ್ ತಿಂತಾರ, ಒಂದ್ ಕಡೆ ಉಳಿತಾರ, ಒಂದ್ ಕಡೆ ನೋಡ್ತಾರ. ಆದ್ರೆ ಅಧ್ಯಕ್ಷರು ನಿಮ್ಗೆಲ್ಲ ರಿಕ್ವೆಸ್ಟ್ ಮಾಡಿ ಅದೇ ಒಳ್ಳೆ ಸಂದೇಶ ಹೋಗ್ತದ. ನಿಮಗೊಂದು ಮಾಡೋದಿಲ್ಲ ಇರ್ತದ. ಯಾಕಂದ್ರೆ ನೀವು ಶಿಸ್ತು ಬಂದ ಕೆಲಸ ಮಾಡ್ತೀರಿ ಅಂದ್ರೆ ಇವತ್ತು ಏನು ಜನ ಫೋಟೋಗ್ರಾಫರ್ ವಿಡಿಯೋ ಫೋಟೋಗ್ರಾಫರ್ ನಾವು ಮೊಬೈಲ್ ತರ್ತಕ್ಕಂಥದ್ದು, ಡಿಗ್ರಿ ತರ್ತಕ್ಕಂಥದ್ದು, ಇವತ್ತು ಫೋಟೋಗ್ರಾಫರ್ ಕೂಡ ಬಹಳಷ್ಟು ನ್ಯೂನತೆ ಇದೆ. ಅವ್ರು ಯಾವ ರೀತಿ ಮಾಡ್ತಾರೆ ಅಂದ್ರೆ ಎಲ್ಲಿಂದೋ ಬಂದಿತ್ತು. ಇವತ್ತು ಆ ಇದರಲ್ಲಿ ನೀವೆಲ್ಲರೂ ಕೂಡ ಮಾಡ್ರಿ. ನಾವು ವಿಶೇಷವಾಗಿ ಸಂಚಾರ ಸ್ವಾಮಿ ಮತ್ತು ಬಹಳ ಒಳ್ಳೆ ಸೇವೆಗಳು
ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.